ಅದೇ ತರ ವೇಟ್ ಮಾಡಬೇಕು ದೇವರ ಸಮ್ಮುಖದಲ್ಲಿ. ದೇವರ ಮುಂದೆ ನಾವು ಕಾಯ್ಕೊಂಡಿರಬೇಕು. ಅಲ್ಲೇಲೂಯ. ದೇವರನ್ನ ಪ್ರೀತಿಸಿರೋ ಎಡಕ್ಕಾಗಿ ಬಳಕ್ಕಾಗಿ ಬೀಳಕ್ಕೆ ಹೋಗ್ಬಾರ್ದು. ಅಲ್ಲೇಲೂಯ. ದೇವರನ್ನೇ ಹೆಚ್ಚಿಸ್ತಾ ಇರಬೇಕು. ಅಲ್ಲೇಲೂಯ. ಯಾವುದೇ ಮನುಷ್ಯನ ಮೇಲೆ ನೀವು ಭರವಸೆ ಇಡೋದಕ್ಕಿಂತ ದೇವರ ಮೇಲೆ ಭರವಸೆ ಇದೆ. ಅಲ್ಲೇಲೂಯ. ದೇವರೇ ನನಗೆ, ದೇವರ ಬಿಟ್ರೆ ನಮಗೆ ಯಾರು ಇಲ್ಲ. ಅಲ್ಲೇಲೂಯ. ನಾವು ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ. ಆದಿಕಾಂಡ 13:9-10. ದೇಶವೆಲ್ಲ ನಿನ್ನೆದುರಿದೆ, ದಯವಿಟ್ಟು ನನ್ನನ್ನು ಬಿಟ್ಟು ಪ್ರತ್ಯೇಕ ಹೋಗು. 8ರಿಂದ ಓದ್ಕೊಳ್ಳಿ. ಹೀಗಿರಲು ಅಬ್ರಹಾಮನ ಲೋಟನಿಗೆ, ನನಗೂ ನಿನಗೂ ನನ್ನ ದನ ಕಾಯುವವರಿಗೂ ನಿನ್ನ ದನ ಕಾಯುವವರಿಗೂ ಜಗಳವಿರಬಾರದು. ನಾವು ಸಹೋದರರಲ್ಲವೇ? ದೇಶವೆಲ್ಲ ನಿನ್ನೆದುರಿಗೆ ಇದೆ, ದಯವಿಟ್ಟು ನನ್ನನ್ನು ಬಿಟ್ಟು ಪ್ರತ್ಯೇಕ ಹೋಗು. ನೀನು ಎಡಗಡೆ ಹೋದರೆ ನಾನು ಬಲಗಡೆ ಹೋಗುವೆನು, ನೀನು ಬಲಗಡೆ ಹೋದರೆ ನಾನು ಎಡಗಡೆ ಹೋಗುವೆನು ಎಂದು ಹೇಳಿದನು. ಆಮೆನ್. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ಸ್ತೋತ್ರ ಉಂಟು. ಅಬ್ರಹಾಮನು ಆಶೀರ್ವಾದ ಹೊಂದೋದಕ್ಕಿಂತ ಮುಂಚೆ ಲೋಟನ್ ಇರೋಗಟ್ಟ ಅವನು ಯಾವ್ದು ಆಶೀರ್ವಾದನ ಹೊಂದಿಕೊಂಡಿದ್ದಿಲ್ಲ. ಅದೇ ತರ ಇವತ್ತಿನ ದಿನದಲ್ಲಿ ನಿಮ್ಮ ಲೈಫ್ ಅಲ್ಲಿ ಇರುವಂತ ಲೋಟನ್ ಇವತ್ತು ಬಿಟ್ಟು ಹೋಗ್ತಾನೆ. ಹಲ್ಲೆಲೂಯಾ. ನಿಮಗಿರೋ ಚಿಂತೆ ಭಾರಗಳು ಬಿಟ್ಟು ಹೋಗುತ್ತೆ. ನಿಮಗಿರುವಂತ ಯೋಚನೆ ಆಲೋಚನೆಗಳು ಬಿಟ್ಟು ಹೋಗುತ್ತೆ. ಆ ಲೋಟನ ಸ್ವಭಾವ ನಿಮ್ಮಲ್ಲಿ ಇರಬಾರದು. ಲೋಟನ ಸ್ವಭಾವ ಹೇಗೆ ಅಂತಂದ್ರೆ, ಪ್ರಾರ್ಥನೆ ಮಾಡದವರೇ ಲೋಟನ ಸ್ವಭಾವವರು. ಹಲ್ಲೆಲೂಯಾ. ಲೋಟನ ಸ್ವಭಾವ ಅದು ಬಿಟ್ಟು ಹೋಗ್ಬೇಕು. ಲೋಟನ ಯಾವಾಗ ಅಬ್ರಹಾಮನ ಬಿಟ್ಟು ಹೋದದೋ ಅವಾಗ ದೇವರು ಅವರಿಗೆ ಅದ್ಭುತವನ್ನ ಮಾಡಿದ್ರು, ಸೂಚಕ ಕಾರ್ಯವನ್ನ ಮಾಡಿದ್ರು. ಅಬ್ರಹಾಮನ ಹೇಳ್ತಾನೆ ದೇವರಿಗೆ, ದೇವರೇ ನನ್ನ ಲೈಫ್ ಅಲ್ಲಿ ಎಲ್ಲ ಇದೆ, ಮಗು ಇಲ್ಲ, ಎಲ್ಲ ಆಡ್ಕೊಳ್ತಾ ಇದ್ದಾರೆ, ನನಗೆ ಎಲ್ಲ ಇದೆ, ಆಸ್ತಿ ಇದೆ, ಅಂತಸ್ತಿದೆ, ಬಟ್ ಒಂದು ಸಂತತಿ ಇಲ್ವಲ್ಲಪ್ಪ. ತುಂಬಾ ಕಣ್ಣೀರಲ್ಲಿದ್ದ, ತುಂಬಾ ವೇದನೆಯಲ್ಲಿದ್ದ. ಆದ್ರೆ ಅಧ್ಯಾಯ ಓದ್ಕೊಂಡ್ರೆ ಅಬ್ರಹಾಮನು ನಂಬಿಕಸ್ಥನಾಗಿದ್ದಾನೆ. ಹಲ್ಲೆಲೂಯಾ. ನಂಬಿಕಸ್ಥರಾಗಿ ನಾವು ದೇವರಲ್ಲಿ ಇರಬೇಕೆ ಹೊರತು ದೇವರನ್ನ ಪ್ರೀತಿಸೋರು ಅಬ್ರಹಾಮನ ತರ ನಂಬಿಕಸ್ಥರಾಗಿರಬೇಕು. ಅಬ್ರಹಾಮನ ತರ ಯೋಚನೆ ಇರಬೇಕು. ಅಬ್ರಹಾಮನ ತರ ದೇವರಲ್ಲಿ ಕುತ್ಕೊಂಡು, ದೇವರೇ ನಿನ್ನ ಆಲೋಚನೆ ಏನಪ್ಪ ನನಗೆ ಹೇಳು, ನಿನ್ನ ದಾರಿ ಏನು ನನಗೆ ಹೇಳು. ಒಬ್ರು ಏನ್ ಮಾಡ್ತಾರೆ ಅಂದ್ರೆ, ಇನ್ನೊಂದು ಕಡೆ ದೇವರ ವಾಕ್ಯ ಹೇಳ್ತುಪಡ್ತದೆ, ನಮ್ಮ ಇಚ್ಛೆಯ ಪ್ರಕಾರ ನಾವು ಯಾವತ್ತು ಹೋಗ್ಬಾರ್ದು. ನನ್ನ ಬಲದಿಂದ ನಾನು ಮಾಡ್ತೀನಿ, ನನ್ನ ಸಾಮರ್ಥ್ಯದಿಂದ ಎಲ್ಲ ನಡೀತದೆ, ನಾನ್ ಗಟ್ತೀನಿ, ನಾನ್ ಮಾಡ್ತೀನಿ ಅಂತ ಯಾವತ್ತು ನಾವು ಮುಂದೆ ಹೋಗ್ಬಾರ್ದು. ದೇವರನ್ನ ಫಸ್ಟ್ ನಾವು ಬಿಡಬೇಕು. ಹಲ್ಲೆಲೂಯಾ. ದೇವರನ್ನ ಮುಂದೆ ಹೋಗ್ಬೇಕಾದ್ರೆ ನಾವು ದೇವರನ್ನ ಹಿಂಬಾಲಿಸಬೇಕು. ಇವತ್ತಿನ ಕಾಲಘಟ್ಟದಲ್ಲಿ ಜನಗಳು ಏನ್ ಮಾಡ್ತಾರೆ ಅಂದ್ರೆ, ದೇವರನ್ನ ಹಿಂದೆ ಬಿಟ್ಟು, ದೇವರನ್ನ ನೀನ್ ಹಿಂದೆ ಬಾ, ನಾನ್ ಮುಂದೆ ಹೋಗ್ತೀನಿ ಅಂತ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ಪಡ್ತದೆ, ಫಾಲೋ ಮೀ ಅಂತ ಅಂದ್ರೆ ಅದರ ಅರ್ಥ ನೀ ನನ್ನನ್ನ ಹಿಂಬಾಲಿಸು. ಹಲ್ಲೆಲೂಯಾ. ಎಷ್ಟು ಕಣ್ಣೀರು ಬರ್ಲಿ, ಹೋರಾಟ ಬರ್ಲಿ. ಕಳೆದ ಸ್ವಲ್ಪ ದಿನಗಳ ಹಿಂದೆ ಒಂದು ಉಪವಾಸ ಕೂಟಕ್ಕೆ ಹೋದಾಗ ಒಬ್ಬ ದೇವದಾಸ ನನಗೆ ಹೇಳಿದ್ರು, ಬ್ರದರ್ ಸಾಮುವೇಲ್, ಸೇವೆ ಅನ್ನೋದು ರೆಡ್ ಮ್ಯಾಟ್ ಅಲ್ಲಪ್ಪ, ಸೇವೆ ಅನ್ನೋದು ಹೈವೇ ಅಲ್ಲಪ್ಪ, ಆರಾಮಾಗಿ ಸೇವೆ ಮಾಡಬಹುದು, ಆರಾಮಾಗಿ ಬರಬಹುದು ಅಂತ ಅನ್ಕೊಳಕ್ಕೆ ಹೋಗ್ಬೇಡ. ಸೇವೆ ಅಂದರೆ ಕಳ್ಳು ಮುಳ್ಳು ಇರುತ್ತೆ, ಕಣ್ಣೀರು, ಚಿಂತೆ, ವೇದನೆ ಇರುತ್ತೆ. ಅದೇ ಸೇವೆ. ಯಾರ ಜೀವಿತದಲ್ಲಿ ಕಣ್ಣೀರಿಲ್ವೋ, ಯಾರ ಜೀವಿತದಲ್ಲಿ ಒಂದು ವ್ಯಥೆ ಇಲ್ವೋ, ಅವರ ಜೀವಿತ ಕಷ್ಟ ಅಂತ ನಾನು ಹೇಳ್ತೀನಿ. ಹಲ್ಲೆಲೂಯಾ. ಈಸಿಯಾಗಿ ಪ್ರಾರ್ಥನೆ ಜೀವಿತ ಹೋಗುತ್ತೆ ಅಂತ ಅನ್ಕೊಳಕ್ ಹೋಗ್ಬೇಡಿ. ಈಸಿಯಾಗಿ ಯೇಸುವಿನ ಸಂಗಡ ಹೋಗುತ್ತೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಕಷ್ಟ ಇರುತ್ತೆ, ಕಣ್ಣೀರಿರುತ್ತೆ, ವೇದನೆ ಇರುತ್ತೆ. ಅದೇ ದಾರಿಯಲ್ಲಿ ಅದ್ಭುತ ಮಾಡಿಕೊಂಡು, ಸೂಚಕ ಕಾರ್ಯಗಳನ್ನು ಮಾಡಿಕೊಂಡು ನನ್ನ ಯೇಸು ನಿಮ್ಮ ಸಂಗಡ ಇರ್ತಾನೆ. ಹಲ್ಲೆಲೂಯಾ. ದೇವರಿಗೆ ಮಹಿಮೆ ಉಳ್ಳವರಾಗಿ ನಾವು ಇರಬೇಕು. ದೇವರ ಆಲೋಚನೆ ಪ್ರಕಾರ ಕೈಕೊಂಡು ನಡೆಯುವಂತಹ ಒಂದು ಯೋಚನೆ, ಒಂದು ಆಲೋಚನೆ ನಮ್ಮಲ್ಲಿ ಯಾವಾಗೂ ಇರಬೇಕು. ದೇವರ ನಿನ್ನ ಆಸೆ ಏನಪ್ಪ, ದೇವರ ನಿನ್ನ ಬಯಕೆ ಏನಪ್ಪ, ಅದನ್ನ ನಾವು ಕೇಳಬೇಕು ಯಾವತ್ತು. ಯೆಶಾಯ 50:8 ಹೀಗೆ ಹೇಳುತ್ತೆ, ನಿನ್ನ ಆಲೋಚನೆ ನನ್ನ ಆಲೋಚನೆ ಅಲ್ಲ, ನಿನ್ನ ಮಾರ್ಗಗಳು ನನ್ನ ಮಾರ್ಗಗಳಲ್ಲ ಅಂತ. ದೇವರಲ್ಲಿ ಕುತ್ಕೊಂಡು, ದೇವರೇ ನನ್ನ ಮಗನಿಗೆ ಈ ಸ್ಕೂಲ್ ಹಾಕಿದ್ರೆ ಓಕೆನಾ, ದೇವರೇ ನನ್ನ ಮಗನಿಗೆ ಈ ತರ ಬಟ್ಟೆ ಇಸ್ಕೊಳ್ಳೋದು ಓಕೆನಾ, ದೇವರೇ ನನ್ನ ಮಗನಿಗೆ ಹೊಸ ಬ್ಯಾಗ್ ಇಸ್ಕೊಳ್ಬೇಕು. ಪ್ರತಿಯೊಂದು ದೇವರ ಹತ್ರ ನೀವು ಮಾತನಾಡಿ. ಪ್ರತಿಯೊಂದು ನೀವು ನಂಬ್ತಿರೋ ಬಿಡ್ತಿರೋ, ನನ್ನ ತಂದಿರೋ ಒಂದು
ಶೂವಿಂದ ಹಿಡಿದು ತಂದಿರೋ ಒಂದು ಪೇಸ್ಟ್ ಇಂದ ಹಿಡಿದು ತಂದಿರೋ ಒಂದು ಬ್ರಷ್ ಇಂದ ಹಿಡಿದು ನಾನು ಪ್ರಾರ್ಥನೆ ಮಾಡ್ತೇನೆ. ಹಲ್ಲೆಲೂಯಾ. ಕಾರಣ ಏನು ಅಂತಂದ್ರೆ ಇವತ್ತಿನ ಕಾಲಘಟ್ಟದ ಅದು ಸ್ವಲ್ಪ ಜನ ಅದನ್ನು ಇಲ್ಲ ಸ್ವಲ್ಪ ಜನಗಳ ಹತ್ರ. ನಮ್ಮನ್ನಾದ್ರೂ ದೇವರು ಆರಿಸಿಕೊಂಡು ಎಲ್ಲವನ್ನು ಕೊಟ್ಟು ಅದನ್ನ ಚಂದವಾಗಿ ನಮ್ಮನ್ನ ನಡೆಸ್ತಾ ಇದ್ದಾರೆ. ಹಲ್ಲೆಲೂಯಾ. ಅದು ದೇವರ ಕೃಪೆ ಮಾತ್ರ, ದೇವರ ದಯೆ ಮಾತ್ರ, ದೇವರ ಕರುಣೆ ಮಾತ್ರ, ದೇವರ ಪ್ರೀತಿಯಲ್ಲಿ ನಾವು ಮಾತ್ರ ನಡೆಯಬೇಕು. ಹಲ್ಲೆಲೂಯಾ. ದೇವರ ಆಲೋಚನೆ ಹೇಗೋ ಆ ತರ ನಾವು ಕೈಕೊಂಡು ನಡೆಯಬೇಕು. ದೇವರ ವಿಷಯ ಹೇಗೋ ಆ ತರ ನಾವು ಕೈಕೊಂಡು ನಡೆಯಬೇಕು. ಒಂದು ವಾಕ್ಯವನ್ನು ಓದೋಣ. ಯೆಶಾಯ 59:2. ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬರ್ತದೆ. ನಿಮ್ಮ ಪಾಪಗಳ ಆತನು ಕೇಳದಂತೆ ಆತನ ಮುಖಕ್ಕೆ ಅಡ್ಡವಾಗಿದೆ. ಆಮೆನ್. ಹಲ್ಲೆಲೂಯಾ. ಎಷ್ಟೋ ಜನಗಳು ಹೇಳ್ಬೋದು, ಬ್ರದರ್ ನಾನು ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ನಾನು ತುಂಬಾ ದಿನದಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತ ನೀವು ಹೇಳ್ತಾ ಇರಬಹುದು. ಬಟ್ ಪರಿಶುದ್ಧಾತ್ಮ ದೇವರು ಅಂತ ಹೇಳ್ತಾ ಇದ್ದಾರೆ, ನಿಮ್ಮ ಪಾಪ ಅಪರಾಧಗಳೇ ದೇವರಿಗೆ ಒಂದು ಅಡ್ಡಗೋಡೆ ಆಗಿದೆ. ಆಮೆನ್. ಹಲ್ಲೆಲೂಯಾ. ಏನ್ ಬ್ರದರ್ ಪಾಪ ಅಂತ ನೀವು ಹೇಳಿದ್ರೆ, ಇವತ್ತಿನ ಕಾಲಘಟ್ಟದಲ್ಲಿ ಸೀರಿಯಲ್ ನೋಡೋರು ಸಭೆಯಲ್ಲಿದ್ದಾರೆ, ಇವತ್ತಿನ ಕಾಲಘಟ್ಟದಲ್ಲಿ ಸಿನಿಮಾ ನೋಡೋರು ಸಭೆಯಲ್ಲಿದ್ದಾರೆ, ಇವತ್ತಿನ ಕಾಲಘಟ್ಟದಲ್ಲಿ ಲೋಕದವರು ಯಾವ ರೀತಿ ಇರ್ತಾರೋ ಆ ತರ ಒಂದು ಯೋಚನೆ, ಆ ತರ ಒಂದು ಆಲೋಚನೆಯಲ್ಲಿ ಇವತ್ತು ಸಭೆಗಳಲ್ಲಿ ಇದ್ದಾರೆ. ಹಲ್ಲೆಲೂಯಾ. ನೀವ್ಯಾರು ಇಲ್ಲ, ಬೇರೆ ಕಡೆ ಇದ್ದಾರೆ. ಹಲ್ಲೆಲೂಯಾ. ಆ ತರ ಆಲೋಚನೆ ಇಟ್ಕೊಂಡು ದೇವರನ್ನ ಅದ್ಭುತ ಮಾಡ್ತಾ ಇಲ್ಲ, ಸೂಚಕ ಕಾರ್ಯ ನನ್ನ ಲೈಫಲ್ಲಿ ನಡೀತಾ ಇಲ್ಲ ಅಂತ ಅಂದ್ರೆ ನಾನು ಹೇಳ್ತೀನಿ, ನಿಮ್ಮನ್ನೇ ನೀವೇ ಪರೀಕ್ಷಣೆ ಮಾಡಿಕೊಳ್ಳಿ. ಹಲ್ಲೆಲೂಯಾ. ನಿಮ್ಮ ಮನಸ್ಸಲ್ಲಿ ಕೆಟ್ಟ ಮಾತು, ಹೊಲಸು ಮಾತು, ನಿಂದೆಯ ಮಾತು, ಇನ್ನೊಬ್ಬರಿಗೆ ಚುಚ್ಚು ಮಾತು ಆಡ್ಕೊಂಡಿದ್ರೆ ನಿಮಗೆ ಅದ್ಭುತ ಆಗಲ್ಲ, ನಿಮಗೆ ಸೂಚಕ ಕಾರ್ಯ ಜೀವಿತ ನಡೆಯೋದಿಲ್ಲ. ಕಾರಣ ಏನು ಅಂತ ಅಂದ್ರೆ, ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಅದೇ ನಿನ್ನ ಆತ್ಮ ಆಳುತ್ತೆ. ನಿನ್ನ ಮನಸ್ಸಲ್ಲಿ ಸೇವೆ ಕುರಿತವಾಗಿ, ಆಲಯ ಕುರಿತವಾಗಿ, ನಾನು ದೇವರಿಗೋಸ್ಕರ ಪ್ರಯಾಸ ಪಡಬೇಕು, ನಾನು ದೇವರಲ್ಲೇ ಇರಬೇಕು, ದೇವರ ಸಮ್ಮುಖದಲ್ಲಿ ನಾನು 2 ಅವರ್ 3 ಅವರ್ ದೇವರಿಗೆ ನಾನು ಕೊಡಬೇಕು ಅಂತ ನಿನ್ನ ಮನಸ್ಸಿಂದ ನಿನ್ನ ದೇಹ ಅದೇ ಆಳುತ್ತೆ. ನಿನ್ನ ಮನಸ್ಸಲ್ಲಿ ಲೋಕದ ಕುರಿತವಾಗಿ, ಲೋಕದ ಫಿಲಂ ಕುರಿತವಾಗಿ, ಲೋಕದ ರೀಲ್ಸ್ ಕುರಿತವಾಗಿ, ಲೋಕದ ಆಲೋಚನೆ ಕುರಿತಾಗಿಂತ ನಿನ್ನ ದೇಹ ಅದೇ ಆಳುತ್ತೆ. ಹಲ್ಲೆಲೂಯಾ. ನಿಮ್ಮನ್ನು ನೀವು ವಿಚಾರಿಸಿಕೊಳ್ಳಿ. ಅನೇಕ ಜನಗಳು ಹೇಳ್ಬೋದು, ನನಗೆ ಇನ್ನು ಕೆಟ್ಟ ಮಾತು ಹೋಗ್ತಾ ಇಲ್ಲ, ಸುಳ್ಳು ಮಾತು ಹೋಗ್ತಾ ಇಲ್ಲ, ನಿಂದೆ ಮಾತು ಹೋಗ್ತಾ ಇಲ್ಲ ಅಂತ. ದೇವರ ಮುಂದೆ ನಾವು ಒಪ್ಪಿಸಿಕೊಂಡ್ರೆ ದೇವರು ಬಿಡುಗಡೆ ಮಾಡುವಂತನಾಗಿದ್ದಾನೆ. ದೇವರಿಂದ ಆಗದ ಕಾರ್ಯಗಳು ಯಾವುದೂ ಇಲ್ಲ. ಹಲ್ಲೆಲೂಯಾ. ತುಂಬಾ ಅದ್ಭುತ ಕಾರ್ಯಗಳನ್ನ ಜೀವಿತದಿಂದ, ನನ್ನ ಜೀವಿತದಲ್ಲಿ ದೇವರು ನಡೆಸಿದ್ದಾರೆ. ಹಲ್ಲೆಲೂಯಾ. ಯೋಚನೆ ಮಾಡಿ, ಒಂದು ಸ್ಟಡೀಸ್ ಲೈಫಲ್ಲಿ ಇರಲಿಲ್ಲಂತ ನನ್ನನ್ನ ಒಂದು ತೊಟ್ಟು ಕ್ಲಿಯರ್ ಆಗಿ ಓದಕ್ಕೆ ಬರೆದ ನನ್ನನ್ನ ದೇವರು 10th ಅಲ್ಲಿ ಫಸ್ಟ್ ಕ್ಲಾಸ್ ಮಾಡಿ ಇವತ್ತು ಡಿಪ್ಲೊಮೋಲಿ ಒಳ್ಳೆ ಒಂದು ರಿಸಲ್ಟ್ ಬಂದು ಇವತ್ತು ಡಿಗ್ರಿನ ಅಪ್ಲೈ ಮಾಡೋದಕ್ಕೆ ದೇವರು ಕೃಪೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಅದು ನನ್ನ ಬಲದಿಂದ ಅಲ್ಲ, ಅದು ನನ್ನ ಸಾಮರ್ಥ್ಯದಿಂದ ಅಲ್ಲ, ಎಲ್ಲ ದೇವರ ಕೃಪೆ. ಹಲ್ಲೆಲೂಯಾ. ಇವತ್ತು ನಾನು ಹೇಳ್ತೇನೆ, ತಾಯಿಯಂದರಿಗಾಗ್ಲಿ, ತಂದೆಯಂದರಿಗಾಗ್ಲಿ, ಅಣ್ಣ ತಮ್ಮಂದಿರಿಗಾಗ್ಲಿ, ಬಂಧುಗಳಿಗಾಗ್ಲಿ ನಾನು ಹೇಳ್ತೇನೆ, ಯಾವತ್ತು ನಾವು ದೇವರ ಮುಂದೆ ಆನೆಸ್ಟ್ ಆಗಿರಬೇಕು. ಸ್ವಲ್ಪ ಜನ ಇರ್ತಾರೆ ಉಸಿರೊಳ್ಳಿ ಸ್ವಭಾವದವರು, ಸಭೆಗೆ ಬಂದಾಗ ಆತ್ಮಿಕರು, ಹೊರಗಡೆ ಹೋದ್ರೆ ಲೌಕಿಕ ರೀತಿಯಾಗಿ. ಆ ತರ ಸ್ವಭಾವದವರಿಗೆ ದೇವರು ಬಿಡುಗಡೆ ಮಾಡಲ್ಲ, ಅದ್ಭುತವನ್ನು ಮಾಡೋದಿಲ್ಲ. ಅವ್ರ ಜೀವಿತದಲ್ಲಿ ಕಣ್ಣೀರು ತುಂಬಾ ಇರುತ್ತೆ, ಅವ್ರಿಗೆ ಗೊತ್ತಿರುತ್ತೆ ಯಾತಕ್ಕಾಗಿ ಇದು ಆಗ್ತಿದೆ ಅಂತ. ಹಲ್ಲೆಲೂಯಾ. ನಮ್ಮ ಕಿವಿಲಿ ಸೈತಾನ ಮಾತಾಡ್ತಾನೆ, ದೇವರು ಮಾತಾಡ್ತಾರೆ, ಅದನ್ನ ನಾವು ರಿಸೀವ್ ಮಾಡೋದು ನಮ್ಗೆ ಇಂಪಾರ್ಟೆಂಟ್. ಹಲ್ಲೆಲೂಯಾ. ಇವತ್ತು ನಾನು ಯವನಸ್ಥ, ನನ್ನ ಕಂಪ್ನಿಲಿ ಎಷ್ಟೋ ಜನ ಹೆಣ್ಮಕ್ಳಿದ್ದಾರೆ, ನಾನು ಈಗೂ ಪಾಪ ಮಾಡ್ಬೋದು, ಬಟ್ ಯೇಸು ನನ್ನ ನೋಡ್ತಾ ಇದ್ದೀನಿ. ಹಲ್ಲೆಲೂಯಾ. ಆ ಒಂದು ಭಯ ನಿಮ್ಮಲ್ಲಿ ಬಂತ, ನಿಮ್ಮನ್ನ ಯಾರೇ ಯಾಮರ್ಸಕ್ ಬಂದಿದ್ರು, ನಿಮ್ಮನ್ನ ಯಾರೇ ಬೀಳ್ಸಕ್ ಬಂದ್ರು, ನೀವು ಗಟ್ಟಿಯಾಗಿ ನಿಲ್ತೀರ. ಹಲ್ಲೆಲೂಯಾ. ಕಾರಣ ಏನು ಅಂತಂದ್ರೆ, ನನ್ನ ಸಂಗಡ ಯೇಸು ಇದ್ದಾರೆ, ನನ್ನನ್ನ ನೋಡಿ ಒಬ್ಬ ದೇವರಿದ್ದಾರೆ, ನನ್ನನ್ನ ಕಾಣುವ ಒಬ್ಬ ದೇವರಿದ್ದಾರೆ, ಅವರೇ ಯೇಸು. ಹಲ್ಲೆಲೂಯಾ. ನಿಮ್ಮನ್ನ ನೀವು ಯಾವತ್ತು ದೇವರ ಮುಂದೆ ತಗ್ಗಿಸಿಕೊಂಡು, ದೇವರ ವಾಕ್ಯ ಒಂದು ಕಡೆ ಹೇಳ್ತಾರೆ, ಯಾರು ತಗ್ಗಿಸಿಕೊಳ್ತಾರೋ ಅವ್ರು ಹೆಚ್ಚಿಸಲ್ಪಡ್ತಾರೆ, ಯಾರು ಹೆಚ್ಚಿಸಲ್ಪಡ್ತಾರೋ ಅವ್ರು ತಗ್ಗಿಸಿಕೊಳ್ತಾರೆ. ಯಾವತ್ತು ನಮ್ಮಲ್ಲಿ ತಗ್ಗಿಸುವಿಕೆ ಇರಬೇಕು. ಯಾರನ್ನ ಒಬ್ಬರನ್ನ ಹಿರಿಯವರನ್ನ ನೋಡಿದ್ರ, ನಮಗಿನ ದೊಡ್ಡವರೇ ಆಗ್ಲಿ, ಚಿಕ್ಕವರೇ ಆಗ್ಲಿ, ಯಾರೇ ಇದ್ರು, ಸಭೆಲಾಗ್ಲಿ, ನಮ್ಮ ರಿಲೇಷನ್ಸ್ಗಳಾಗ್ಲಿ, ಅಯ್ಯೋ ಅವ್ರು ಮಾತಾಡ್ತಾ ಇಲ್ವಲ್ಲ, ನಾನು ಯಾಕೆ ಮಾತಾಡ್ಬೇಕು? ಇದೇ ಲೋಟನ ಸ್ವಭಾವ.
ಹಲ್ಲೆಲೂಯಾ. ಅವರೇ ನನ್ನ ಜೊತೆ ಮಾತಾಡ್ತಾರ, ನಾನು ಯಾಕೆ ಮಾತಾಡ್ಬೇಕು? ಕ್ರಿಸ್ತನ ಪ್ರೀತಿ ಹೇಗೆ ಅಂದ್ರೆ, ಅವ್ರು ಮಾತಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಜಸ್ಟ್ ಒಂದು ಆರಾಮಾಗಿದ್ದೀರಾ, ಹೇಗಿದ್ದೀರಾ, ಜಸ್ಟ್ ಕಾಲ್ ಅಲ್ಲಿ ಮಾತಾಡ್ಬಿಟ್ಟು ಕಟ್ ಮಾಡಿದ್ರೆ, ಅಯ್ಯೋ ನಾನು ಇವ್ರಿಗೆ ಎಷ್ಟು ನಿಂದೆ ಮಾತಾಡಿದೆ, ನಾನು ಎಷ್ಟು ಚುಚ್ಚು ಮಾತಾಡಿದೆ, ಆದ್ರೆ ಇವ್ರು ನನ್ನ ಜೊತೆ ಮಾತಾಡ್ತಾ ಇದ್ದಾರಲ್ಲ, ಅದೇ ಕ್ರಿಸ್ತನ ಪ್ರೀತಿ. ಹಲ್ಲೆಲೂಯಾ. ಕ್ರಿಸ್ತನ ಪ್ರೀತಿಗೂ ಲೋಕದ ಪ್ರೀತಿಗೂ ತುಂಬಾ ವ್ಯತ್ಯಾಸ ಇದೆ. ಹಲ್ಲೆಲೂಯಾ. ಅದಕ್ಕೆ ಇಬ್ರಿಯ 13:8 ಹೀಗೆ ಹೇಳುತ್ತೆ, ಯೇಸು ನೆನ್ನೆತಾಗೆ ನಾಳೆ ನಿರಂತರವಾಗಿರುವಂತ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಯೇಸು ಬದಲಾಗಲ್ಲ. ಹಲ್ಲೆಲೂಯಾ. ಯೇಸು ಯಾವತ್ತು ಬದಲಾಗಲ್ಲ. ನಾವು ನಂಬಿದಂತ ಜನಗಳು ಬದಲಾಗಬಹುದು, ನಮ್ಮ ತಂದೆ ತಾಯಿ ಬದಲಾಗಬಹುದು, ನನ್ನ ಪ್ರೀತಿಸುವವರು ಬದಲಾಗಬಹುದು, ನನ್ನ ಫ್ರೆಂಡ್ಸ್ಗಳು ಬದಲಾಗಬಹುದು, ಬಟ್ ಯೇಸುವಿನ ಪ್ರೀತಿ ಎಂದಿಗೂ ಬದಲಾಗೋದಿಲ್ಲ. ಹಲ್ಲೆಲೂಯಾ. ಯೇಸುವಿನ ಪ್ರೀತಿ ಎಂದಿಗೂ ನಮ್ಮನ್ನ ಹಿಡ್ಕೊಂಡು ನಡೀತಾ ಇರ್ತದೆ, ನಮ್ಮನ್ನ ಕಾಯ್ದು ನಡೀತಾ ಇರ್ತದೆ. ಹಲ್ಲೆಲೂಯಾ. ನಮ್ಮ ಮನಸ್ಸು ದೇವರ ಮುಂದೆ ನಾವು ಕೊಡಬೇಕು. ಹಲ್ಲೆಲೂಯಾ. ನಮ್ಮ ಮನಸ್ಸು ಯಾವಾಗ ನಾವು ದೇವರಿಗೆ ನಾವು ಕೊಡಬೇಕು. ದೇವರಿಗೆ ಕೊಟ್ಟಾಗ ದೇವರು ನಮ್ಮನ್ನ ಒಂದೊಂದಾಗಿ ನಮ್ಮನ್ನ ನೆಲೆಸುತ್ತಾರೆ. ಒಂದೇ ಸಲ ನಾವು ಬಿಲ್ಡಿಂಗ್ ಹತ್ತೀವಿ ಅಂತ ಅಂದ್ರೆ ಅದು ಆಗೋದಿಲ್ಲ. ಇಲ್ಲ ಬ್ರದರ್, ನಾನು ಲಿಫ್ಟ್ ಹಾಕಿದೀನಿ, ನಾನು ಮೇಲೆ ಹೋಗ್ತೀನಿ ಅಂತ ಅಂದ್ರೆ ಅದು ಸರಿ ಬರಲ್ಲ. ನಾವು ಒಂದೊಂದಾಗಿ ಸ್ಟೆಪ್ ನ ಹತ್ತಬೇಕು. ಒಂದು ಬಿಲ್ಡಿಂಗ್ ನ ಹತ್ತಬೇಕು ಅಂದ್ರೆ ಒಂದ್ ಬೆಟ್ಟ ಆದ್ಮೇಲೆ ನಾವು ಹತ್ಕೊಂಡು ಹೋಗ್ತೀವಿ. ಒಂದೇ ಸಲ ನಾವು ಹತ್ತದಕ್ಕಾಗತ್ತಾ? ನಾವು ರೂಫ್ ಹಾಕಿ ಹತ್ತೀವಿ ಅಂತಂದ್ರೆ ಏನೋ ಒಂದು ಕಟ್ಟಾಗಿ ನಾವು ಬಿದ್ದೋಗ್ಬಿಡ್ತೀವಿ. ಹಲ್ಲೆಲೂಯಾ. ಒಂದಾದ್ಮೇಲೆ ದೇವರು ಉನ್ನತವಾಗಿ ನಮ್ಮನ್ನು ನಡೆಸ್ತಾರೆ. ಹಲ್ಲೆಲೂಯಾ. ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ವಿಡಿಯೋಸ್ ಮಾಡ್ತಿದ್ದೆ ದೇವರ ವಾಕ್ಯದ ಪ್ರಕಾರವಾಗಿ. ದೇವರ ವಾಕ್ಯವನ್ನ ಒಂದೂವರೆ ನಿಮಿಷದಲ್ಲಿ ಅದನ್ನ ಮುಗಿಸಿಕೊಳ್ತಾ ಇದೆ. ಅವಾಗ ವೀವ್ಸ್ ಬರ್ತಾ ಇರ್ಲಿಲ್ಲ, ಲೈಕ್ಸ್ ಬರ್ತಾ ಇರ್ಲಿಲ್ಲ. ಸೈತಾನ್ ಬಂದು ಮಾತನ್ನ ಹೇಳ್ದ ಕಿವಿಲಿ, ಅಲ್ಲ ನೀನ್ ಎಷ್ಟು ಪ್ರಯಾಸ ಪಡ್ತೀಯ ದೇವರಿಗೋಸ್ಕರ, ನಿನ್ಗೆ ಒಂದು ಲೈಕ್ ಬರ್ತಾ ಇಲ್ಲ, ಕಮೆಂಟ್ ಬರ್ತಾ ಇಲ್ಲ, ಒಂದು ಶೇರ್ ಆಗ್ತಾ ಇಲ್ಲ, ಏನೂ ಇಲ್ಲ. ಬಟ್ ದೇವರು ಹೇಳಿದ್ರು, ಆರಂಭ ಅಲ್ಪವಾದರೂ ಅಂತ್ಯ ಸಂಪೂರ್ಣವು ಅಂತ. ಹಲ್ಲೆಲೂಯಾ. ಆರಂಭ ಕಾಲದಲ್ಲಿ ಕಣ್ಣೀರು, ಚಿಂತೆ, ಲೈಫ್ ಏನ್ ನಮ್ಗೆ ಇಂಪಾರ್ಟೆಂಟ್ ಏನೂ ಇಲ್ಲ. ಏನು ಅಂತಂದ್ರೆ ಅದನ್ನ ಗಾಸ್ಪಲ್ ನಾವು ಶೇರ್ ಮಾಡೋದಕ್ಕೆ ಕಾರಣ ಏನು ಅಂತಂದ್ರೆ, ಅದರಿಂದ ಒಂದು ಆತ್ಮ ನಶಿಸಿ ಹೋಗ್ಬಾರ್ದು, ಅದರಿಂದ ಒಂದು ಆತ್ಮ ನಿತ್ಯ ಜೀವಕ್ಕೆ ಬರಬೇಕು ಅಂತ. ಹಲ್ಲೆಲೂಯಾ. ನನ್ನ ಕೇಳುವ ಪ್ರೀತಿಯ ಮಕ್ಕಳೇ, ನಾನು ಹೇಳೋದೇನು ಅಂತಂದ್ರೆ, ಯೇಸುವಿನ ಪ್ರೀತಿಸಿರಿ. ಹಲ್ಲೆಲೂಯಾ. ಈ ಬೈಬಲ್ ಇದೆಯಲ್ಲ, ಈ ಬೈಬಲ್ ನ ಬಿಡೋದಕ್ಕೋಗ್ಬೇಡ್ರಿ. ಈ ಬೈಬಲೇ ನಮ್ಮನ್ನ ನಿತ್ಯ ಜೀವಕ್ಕೆ ಕರ್ಕೊಂಡು ಹೋಗುತ್ತೆ. ಹಲ್ಲೆಲೂಯಾ. ಈ ಮೊಬೈಲೇ ನಮ್ಮನ್ನ ನರಕಕ್ಕೆ ಕರ್ಕೊಂಡು ಹೋಗುತ್ತೆ. ಹಲ್ಲೆಲೂಯಾ. ಈ ಮೊಬೈಲ್ ಇಟ್ಕೊಂಡು ನಾವು ಯಾವ ತರ ಯೂಸ್ ಮಾಡ್ತೀವೋ ಆ ತರ ಆಗುತ್ತೆ ನಮಗೆ. ಇದು ನಾವು ಕೆಟ್ಟದಾಗಿ ಯೂಸ್ ಮಾಡಬಹುದು, ಒಳ್ಳೆದಾಗಿ ಯೂಸ್ ಮಾಡಬಹುದು, ಅದು ನಮ್ಮ ಕೈಯಲ್ಲಿದೆ. ಹಲ್ಲೆಲೂಯಾ. ಈ ಮೊಬೈಲ್ ನ ನಾವು ದೇವರ ಕೈಲಿ ಕೊಟ್ಟು, ದೇವರೇ ಇದು ನಿನ್ನ ಚಿತ್ತದ ಪ್ರಕಾರ ಈ ಮೊಬೈಲ್ ನಡೆಯಲಿ. ನಾವು ಏನ್ ಯೂಸ್ ಮಾಡ್ತೀವೋ, ಯಾವ ತರ ಯೂಸ್ ಮಾಡ್ತೀವೋ ಆ ತರ ಯೂಸ್ ಆಗುತ್ತೆ. ಇನ್ಸ್ಟಾಗ್ರಾಮ್ ಆಗ್ಲಿ, ವಾಟ್ಸ್ಆಪ್ ಆಗ್ಲಿ, ಫೇಸ್ಬುಕ್ ಆಗ್ಲಿ, ವಾಟ್ ಎವರ್ ಸೋಷಿಯಲ್ ಮೀಡಿಯಾ, ನಾವು ಯಾವ ತರ ನಮ್ಮನ್ನ ನಾವು ಇಟ್ಕೊಳ್ತೀವೋ ಅದು ನಮ್ಮನ್ನ ಸಂಭವಿಸ್ತದೆ ನಮ್ಮ ಜೀವಿತದಲ್ಲಿ. ನಾನೊಂದು ಸಾಕ್ಷಿ ಹೇಳ್ತೇನೆ ಈ ಬೈಬಲ್ ನ ವಿಷಯದಲ್ಲಿ. ಈ ಬೈಬಲ್ ನ ಇಟ್ಕೊಂಡು ಇವತ್ತು ಅನೇಕ ಜನಗಳು ಪ್ರಸಂಗ ಮಾಡ್ತಾ ಇದ್ದಾರೆ, ಅನೇಕ ಅದ್ಭುತಗಳು ನಡೀತಿದೆ, ಅನೇಕ ಸೂಚಕ ಕಾರ್ಯಗಳು ನಡೀತಿದೆ. ಒಂದು ಸಾಕ್ಷಿ ನಾನು ಹೀಗೆ ಕೇಳಿದೆ, ಒಂದು 2 ವಾರದ ಹಿಂದೆ ನಾವೊಂದು ಯೂತ್ ಎಲ್ಲ ಒಂದು 7-8 ಜನ ನಾವು ಯೂತ್ ಪ್ರತಿ ಮಂಗಳವಾರ ಸಂಜೆ 9ರಿಂದ ಮಧ್ಯರಾತ್ರಿ 2 ಆಗ್ಬೋದು, 3 ಆಗ್ಬೋದು, ಒಂದು ದಿನ 4 ಆಗುತ್ತೆ. ಕಾರಣ ಏನು ಅಂತಂದ್ರೆ, ದೇವರ ಕುರಿತವಾಗಿ ಆರಾಧನೆ ಮಾಡಿಕೊಂಡು, ಗಾಸ್ಪಲ್ ಹೇಳ್ಕೊಂಡು ಅದನ್ನೇ ನಾವು ಮಾಡೋದು. ಬರೀ ಆರಾಧನೆ ಮಾಡ್ಕೊಂಡೆ ಲೀಡ್ ಮಾಡೋದು ನಾವು ಪ್ರತಿ ವಾರ, ಪ್ರತಿ ಮಂಗಳವಾರ. ಅವತ್ತಿನಿಂದಲೇ ಬ್ರದರ್ ಸುಭಾಷ್ ಅಂತ ಅವ್ರ ಮೂಲಕ ಅವರೊಬ್ರು ಅಪೋಸ್ತಲ್, ಅವರು ಸೇವೆ ಮಾಡುವಂತರಾಗಿದ್ದಾರೆ. ಅವರೊಂದಿನ ಒಂದು ಸಾಕ್ಷಿ ಹೇಳಿದ್ರು. ಔಟ್ ಆಫ್ ಅಲ್ಲಿ ಯಾರೋ ಒಬ್ರು ಸೇವಕರು ಒಬ್ರು ಹೆಣ್ಮಗಳನ್ನ, ಯವನಸ್ಥಿ ಹೆಣ್ಮಗಳನ್ನ, ಆಕೆ ಒಂದು ವ್ಯಭಿಚಾರಿ. ಅವಳು ವ್ಯಭಿಚಾರಿಗೆ ಒಂದು ಮಾತೇನು ಹೇಳಿದ್ರಂತೆ, ಯಾಕಮ್ಮ ಇದನ್ನ ನೀನ್ ಮಾಡ್ತಿದ್ಯಾ ಅಂತ ಅಂದ್ರೆ, ಇಲ್ಲ ಇದರಿಂದನೇ ನನ್ನ ಜೀವನ ನಡೀತಾ ಇದೆ, ಇದರಿಂದನೇ ನನ್ನ ಜೀವಿತ ಮುಂದೆ ಹೋಗ್ತಾ ಇದೆ. ಇವತ್ತು ನಾನೊಂದು ವ್ಯಭಿಚಾರ ಮಾಡಿದ್ರೆ ನನ್ನ ಆಹಾರಕ್ಕೆ ಆಗುತ್ತೆ, ಇವತ್ತೊಂದು ವ್ಯಭಿಚಾರ ನಾನು ಮಾಡಿದ್ರೇನೆ ನನ್ನ ಒಂದು ಬಟ್ಟೆಗಾಗ್ಲಿ, ನನ್ನ ಒಂದು ಜೀವಿತಕ್ಕಾಗ್ಲಿ, ಇವತ್ತು ನನಗೆ ಒಂದು ವ್ಯಭಿಚಾರನ ಮಾಡ್ಕೊಂಡೋದ್ರೆ ನಾನು ಮುಂದೆ ಬರೋದಕ್ಕಾಗುತ್ತೆ ಅಂತ. ಅವ್ರು ಹೇಳಿದ್ರಂತೆ, ತಗೊಳಮ್ಮ ಈ ಬೈಬಲ್ ತಗೋ, ನಾನು ನಿನಗೆ ಸಭೆಗೂ ಬರೋದಕ್ಕೆ ಹೇಳಲ್ಲ, ನೀನ್ ಪ್ರಾರ್ಥನೆಯನ್ನು ಮಾಡು ಅಂತ ಹೇಳಲ್ಲ, ಇಲ್ಲಿರುವಂತ ವಾಕ್ಯಗಳನ್ನ ಸುಮ್ಮನೆ ನೀನು ಓದ್ತಾ ಇರು, ವ್ಯಭಿಚಾರನು ಮಾಡು, ನೀನು ಬೇಡ ಅನ್ನಲ್ಲ, ನೀನು ವ್ಯಭಿಚಾರನ ಮಾಡು, ಈ ಕಡೆ ಬೈಬಲ್ನ ಓದು ಅಂತ. ಹಾಗಾದ್ಮೇಲೆ ಸ್ವಲ್ಪ ದಿನ ಆದ್ಮೇಲೆ ಆ ಪಾಸ್ಟರ್ ಅವ್ರ ಮನೆ ಹತ್ರ ಆ ಹುಡುಗಿ ಹೊರಗಡೆ ಕೂತ್ಕೊಂಡು ಈ ಬೈಬಲ್ನ ಓದ್ಕೊಂಡಿದ್ರಂತೆ.
ಯಾಕಮ್ಮ ನೀನ್ ಡೈಲಿ ಅಲ್ಲಿ ಇರ್ತಿದಲ್ಲ ರೆಡ್ ಲೈಟ್ ಏರಿಯಾದಲ್ಲಿ, ಯಾಕೆ ಇವತ್ತು ಇಲ್ಲೇ ಇದೀಯಾ ಅಂತ ಹೇಳ್ಬೇಕಂದ್ರೆ ಆ ವ್ಯಕ್ತಿ ಒಂದು ಮಾತು ಹೇಳ್ತಂತೆ, ಮಾಸ್ಟರ್ ನೀವೊಂದು ಬೈಬಲ್ ಕೊಟ್ರಲ್ಲ, ಆ ಬೈಬಲ್ ನ ಓದ್ತಾ ಓದ್ತಾ ಆ ಪಾಪ ಎಲ್ಲೋಯ್ತು ನನಗೆ ಗೊತ್ತೇ ಇಲ್ಲ ಅಂದ್ರೆ. ಹಲ್ಲೆಲೂಯಾ. ಆ ಪಾಪ ಎಲ್ಲೋಯ್ತು ನನಗೆ ಗೊತ್ತೇ ಇಲ್ಲ ಅಂದ್ರಂತೆ ಅವರು. ಹಲ್ಲೆಲೂಯಾ. ನಾನೇನ್ ಹೇಳ್ತೀನಿ ಅಂತ ಅಂದ್ರೆ, ನಿಮ್ಮಲ್ಲಿ ಪಾಪದ ಸ್ವಭಾವ ಇದ್ರೆ, ಪಾಪದ ಯೋಚನೆ ಇದ್ರೆ, ಈ ಬೈಬಲ್ ಅನ್ನ ಓದಿ ತಾನಾಗೆ ತಾನೇ ಕೆಟ್ಟ ಮಾತು, ಸುಳ್ಳ ಮಾತು, ನಿನ್ನೆಯ ಮಾತು, ಲೋಕದ ಆಸೆ, ಲೋಕದ ಬಯಕೆಗಳು ತಾನಾಗೆ ತಾನೇ ಹೋಗುತ್ತೆ. ಹಲ್ಲೆಲೂಯಾ. ಈ ಬೈಬಲ್ ಅಲ್ಲಿ ಇಡೀ ನಮ್ಮ ಭವಿಷ್ಯದ ಕುರಿತವಾಗಿದೆ. ಯಾವ ತರ ನಾವು ಇರಬೇಕು, ಯಾವ ತರ ನಮ್ಮ ಇಂಟೆನ್ಷನ್ ಇರಬೇಕು, ಯಾವ ತರ ನನ್ನ ಆಲೋಚನೆ ಇರಬೇಕು, ಯಾವ ತರ ನನ್ನ ದೇವರಿಗೆ ಮಹಿಮೆ ಪಡಿಸಬೇಕು ಅಂತ. ಹಲ್ಲೆಲೂಯಾ. ಈ ಬೈಬಲ್ ನ ಇಟ್ಕೊಂಡು ಅನೇಕ ಜನಗಳು ಸುವಾರ್ತೆ ಹೇಳ್ತಾರಲ್ಲ, ಅವ್ರನ್ನ ದೇವರು ಸುಮ್ಮನೆ ಬಿಡಲ್ಲ, ಅವ್ರನ್ನ ದೇವರು ಉನ್ನತವಾಗಿ ನಡೆಸ್ಕೊಂಡೇ ಹೋಗ್ತಾ ಇರ್ತಾರೆ. ಹಲ್ಲೆಲೂಯಾ. ಸೇವಕರ ಕುಟುಂಬವನ್ನ, ಸಭೆ ಬರೋರನ್ನ ದೇವರು ಬಿಡೋದಿಲ್ಲ, ಎಂದಿಗೂ ದೇವರ ಮಕ್ಕಳನ್ನ ದೇವರು ಎಂದಿಗೂ ಬಿಡೋದಿಲ್ಲ. ಹಲ್ಲೆಲೂಯಾ. ಬಟ್ ಆದ್ರೆ ನಾವು ನಂಬಿಗಸ್ತರಾಗಿ ದೇವರಲ್ಲಿ ನಾವಿರಬೇಕು. ಹಲ್ಲೆಲೂಯಾ. ನಮ್ಮ ಮನಸ್ಸಲ್ಲಿ ಲೋಕದವರಿಗೆ ಮನಸ್ಸನ್ನ ನಾವು ಕೊಡಬಾರ್ದು. ಹಲ್ಲೆಲೂಯಾ. ಪ್ರೀತಿ ನಾವು ತೋರಿಸಬಹುದು, ಬಟ್ ಮನಸ್ಸಲ್ಲಿ ಯೇಸುವಿಗೆ ಮಾತ್ರ ನಾವು ಸ್ಥಳ ಕೊಡಬೇಕು. ಹಲ್ಲೆಲೂಯಾ. ಯೇಸುವಿನ ನೀವು ತುಂಬಿಕೊಳ್ತೀರೋ ಅಷ್ಟು ನಿಮ್ಮ ಬಾಯಲ್ಲಿ ಬರೀ ದೇವರ ಕುರಿತವಾಗಿ ಯೋಚನೆಗಳು ಬರುತ್ತೆ. ಹಲ್ಲೆಲೂಯಾ. ಒಂದು ಕಾಲಘಟ್ಟದಲ್ಲಿ ಕೆಟ್ಟ ಮಾತು, ಸುಳ್ಳು ಮಾತು, ನಿಂದೆಯ ಮಾತುಗಳು ಆಡ್ಕೊಂಡಿದ್ದವನೇ ನಾನು. ಯಾವತ್ತಿ ಬೈಬಲ್ನ ಹಿಡ್ಕೊಂಡ, ಯಾವತ್ತಿ ಬೈಬಲ್ ವಾಕ್ಯಗಳು ನನ್ನ ಮನಸ್ಸಲ್ಲಿ ಬಂತೋ ಅವತ್ತೇ ನನ್ನನ್ನ ಒಂದು ವ್ಯತ್ಯಾಸವಾಗಿ ದೇವರು ನನ್ನ ಲೈಫಲ್ಲಿ ಮಾಡುತ್ತೆ. ಹಲ್ಲೆಲೂಯಾ. ಇವತ್ತು ನಾನು 10th ಇದ್ದಾಗ ಒಂದು ಪೋಯಮ್ ಇತ್ತು, ಕ್ವಾಲಿಟಿ ಆಫ್ ಎ ಮರ್ಸಿ ಅಂತ ಒಂದು ಪೋಯಮ್ ಇತ್ತು. ಸ್ಟೇಟ್ ಸಿಲೆಬಸ್ ಹೋದವರಿಗೆ ಅದು ನೆನಪಿರುತ್ತೆ. 2018-19 ಬ್ಯಾಚ್ ಅವರದು ಗೊತ್ತಿರುತ್ತೆ. ಕ್ವಾಲಿಟಿ ಆಫ್ ಎ ಮರ್ಸಿ ಪೋಯಮ್ ಅದು. ಆ ಪೋಯಮ್ನ ಹೆಚ್ಚು ಕಮ್ಮಿ ಅಂದ್ರೆ 1000 ಸಲ ನಾನು ರೀಡ್ ಮಾಡಿರ್ಬೇಕು, ಬರ್ದಿರ್ಬೇಕು. ಯಾಕಂತಂದ್ರೆ ದಡ್ಡ ಅಲ್ಲ, ನೀವು ಕ್ಲಾಸ್ ಅಲ್ಲಿ ಬರೀ ಅದೇ ಓದ್ಸೋರು, ಎಕ್ಸಾಮ್ ಬರುತ್ತೆ ಓದ್ಕೋ, 5 ಮಾರ್ಕ್ಸ್ ಅನ್ನ ಬರುತ್ತೆ ಓದ್ಕೋ ಅಂತ. ಬಟ್ ಓದ್ಕೋತಾ ಇದ್ರೆ ಎಕ್ಸಾಮ್ ಹೋಗ್ತೀನಿ, ಎಕ್ಸಾಮ್ ದಿಂದ ಅದು ಜ್ಞಾಪಕ ಬರ್ತಾರ ನನಗೆ. ಎಷ್ಟು ಓದಿದೀನಿ ಅಂದ್ರೆ 1000 ಸಲ ಬರ್ದಿರ್ಬೋದು. ನಮ್ ಸರ್ಗಳು ಹೊಡೆದು ಬೈದು ನಮ್ಗದ ಸಾಕಾಗ್ಬಿಡು ಎತ್ಕೊಳೋ, ಯಾಕನ ಈ ಸ್ಕೂಲ್ ನ ಪ್ರಿನ್ಸಿಪಲ್ ಸೇರಿಸ್ಕೊಂಡ್ರು ನಿಮ್ಮಿಂದ ನಾವು ಕಷ್ಟ ಕಂಡ್ರೋ, ಯಾಕನ ಬಂದ್ರು ಅಂತ ಅವ್ರು ಅಳ್ಳೋರು. 143 ಜನ ನನ್ನ 10th ಬ್ಯಾಚ್ ಅಲ್ಲಿ ನಾವಿದ್ವಿ. 143 ಜನ, ಅದರಲ್ಲಿ 35 ಜನ ಎಲ್ಲ ನನ್ನಂತವ್ರೆ. 35 ಜನಗಳೆಲ್ಲ ನನ್ನಂತ ದಡ್ಡ. ನಾನೇ ಅಲ್ಲಿ ನನ್ ತಿಳಿದಂತ ಪ್ರಕಾರ ಅಲ್ಲಿ ಅಷ್ಟು ಜನದಲ್ಲಿ ಎಲ್ಲಾರ್ಕಿನ್ನ ದಡ್ಡ ನಾನೇ ಅಂತ ನಾನು ಅನ್ಕೊಳ್ತೀನಿ. ಹಲ್ಲೆಲೂಯಾ. ಬಟ್ ಇವತ್ತಿನ ಕಾಲಘಟ್ಟದಲ್ಲಿ ಯಾವಾಗ ನನ್ನ ಬೈಬಲ್ ನ ಹಿಡಿದ್ನೋ, ಬೈಬಲ್ ಮುಚ್ಚಿದ್ರು ಅನೇಕ ವಾಕ್ಯಗಳು ನನಗೆ ಗೊತ್ತು. ಕಾರಣ ಏನು ಅಂತಂದ್ರೆ, ನಾನು ಯೇಸುವಿಗೆ ಸ್ಥಳವನ್ನು ಕೊಟ್ಟೆ ನನ್ನ ಮನಸ್ಸಲ್ಲಿ. ಹಲ್ಲೆಲೂಯಾ. ಯೇಸುವಿಗೆ ಯಾವಾಗ ನೀವು ಸ್ಥಳವನ್ನು ಮನಸ್ಸಲ್ಲಿ ಕೊಡ್ತೀರೋ ಅವಾಗ ನೀವು ಬೈಬಲ್ ಮುಚ್ಚಿದ್ರು ವಾಕ್ಯವನ್ನು ನೀವು ಹೇಳ್ತೀರಾ, ಬೈಬಲ್ ಇಲ್ಲ ನೀವು ಪ್ರಸಂಗವನ್ನು ಮಾಡ್ತೀರಾ. ಕಾರಣ ಏನು ಅಂತಂದ್ರೆ ನಿಮ್ಮ ಮನಸ್ಸಲ್ಲಿ ಯೇಸು ಇದ್ದಾರೆ, ಅದಕ್ಕೆ. ಹಲ್ಲೆಲೂಯಾ. ಸುವಾರ್ತೆ ಸಾವರಿಗೆ ನಾನು ಮಹಿಮೆ ಸಲ್ಲಿಸ್ತೇನೆ, ಈ ಸ್ಥಳವನ್ನು ಕೊಟ್ಟವರಿಗೆ ನಾನು ಮಹಿಮೆ ಸಲ್ಲಿಸ್ತೇನೆ, ಸೇವಕರಿಗೆ ನಾನು ಮಹಿಮೆ ಸಲ್ಲಿಸ್ತೇನೆ. ಹಲ್ಲೆಲೂಯಾ. ಯಾರು ಇಷ್ಟು ಈಸಿಯಾಗಿದ್ದ ಜಾಗವನ್ನು ಕೊಟ್ಟು ಸೇವೆ ಮಾಡಲಿಕ್ಕೆ ಯಾರು ಕೊಡೋದಿಲ್ಲ. ಅವರ ಮನಸ್ಸಲ್ಲಿ ನಾನು ಸೇವೆ ಮಾಡಬೇಕು, ದೇವರಿಗೋಸ್ಕರ ನಾನು ಇರಬೇಕು ಅನ್ನೋ ಆಸೆ ಬಯಕೆಯವರು ಮಾತ್ರ ಇದನ್ನ ಕೊಡ್ತಾರೆ. ಹಲ್ಲೆಲೂಯಾ. ಈ ಸ್ಥಳವನ್ನು ಕೊಟ್ಟವರಿಗೆ, ಸಭೆ ಪಾಲಿಕೆಯರಿಗೆ ನಾನು ಮಹಿಮೆ ಸಲ್ಲಿಸ್ತೇನೆ ಯೇಸುವಿನ ನಾಮದಲ್ಲಿ. ದೇವರು ನಿಮ್ಗೆ ಹೇರಾಳವಾಗಿ ಆಶೀರ್ವದಿಸಲಿ. ಹಲ್ಲೆಲೂಯಾ. ನಾನು ಯಾವುದು ದೊಡ್ಡ ಸಭೆಗೆ ಹೋದವನು ಅಲ್ಲ. ನನಗೆ ಈ ತರ ಸಭೆನೇ ತುಂಬಾ ಇಷ್ಟ. ಈ ತರ ಅಕ್ಕ ತಂಗಿರಾಗ್ಲಿ, ಅಣ್ಣ ತಮ್ಮಂದಿರಾಗ್ಲಿ, ಈ ತರ ಜನಗಳು ನೋಡೋದಕ್ಕೆ ನನಗೆ ತುಂಬಾ ಇಷ್ಟ. ಹಲ್ಲೆಲೂಯಾ. ದೇವರು ಇಲ್ಲಿ ಬಂದಾದ ಮೇಲೆ ಇದೊಂದು ಸುಂದರವಾದ ಸಭೆಯನ್ನು ನಮಗೆ ತೋರಿಸೋದು. ದೇವರು ಉನ್ನತವಾಗಿ ದೇವರನ್ನ ನಡೆಸ. ನಾವು ಪ್ರಾರ್ಥನೆ ಮಾಡೋಣ. ಅಪ್ಪ, ನಿನ್ನ ಪ್ರೀತಿ ನನಗೆ ಬೇಕು ಅಂತ, ನಿನ್ನ ಪ್ರೀತಿ ನನಗೆ ಬೇಕು ಅಂತ ಒಪ್ಪಿಸಿಕೊಡಿ ದೇವರ ಮುಂದೆ. ಅಪ್ಪ, ಎಡಕ್ಕಾಗಿ ಬಳಕ್ಕಾಗಿ ನಾನು ಬೀಳಬಾರ್ದು, ಎಡಕ್ಕಾಗಿ ಬಳಕ್ಕಾಗಿ ನಾನು ಬೀಳಬಾರ್ದು ಅಂತ ದೇವರ ಮುಂದೆ ಒಪ್ಪಿಸಿಕೊಡಿ. ದೇವರ ಮುಂದೆ 2 ನಿಮಿಷ ಕಾಲ ನಿಮ್ಮ ಕೈಯಲ್ಲಿ ಅರ್ಪಿಸಿಕೊಡ್ತೇನೆ. ಶಬಾರದಾನಗಲದನ ವೈಡಲಾಭನ ಅನ್ಯ ಭಾಷೆ ನೀವು ಮಾತನಾಡಿ. ಅನ್ಯ ಭಾಷೆ ಇಲ್ಲ ಅಂದ್ರೆ ದೇವರ ಮುಂದೆ ಕುತ್ಕೊಂಡು ಕೇಳಿ, ಅಪ್ಪ ನನಗೆ ಅನ್ಯ ಭಾಷೆ ಬೇಕು. ದೇವರ ವಾಕ್ಯ ಹೇಳ್ಪಡ್ತದೆ, ಮಾರ್ಕ 16:16,
ಒಬ್ಬನ ಆತ್ಮನಿಂದ ನೀರಿನಿಂದ ಹುಟ್ಟದಿದ್ದರೆ ಅವನು ಪರಲೋಕ ರಾಜ್ಯಕ್ಕೆ ಪ್ರವೇಶ ಮಾಡುವುದಿಲ್ಲ ಅಂತ ದೇವರ ವಾಕ್ಯ ಹೇಳಲ್ಪಡ್ತದೆ. ಶಬಾರದನಗಳದನ ರೀಬಾನಾದನ ವೈಡಲಾದನಿಗೆ ರೆಬೋಲಿಕೆ ಶೇಕೆ ರೀಬಾನಾದನ ವೈಡಲಾಗಲ ಶೇಕೆ ರೀಬಾನ ವೈಡಲೇಕೆ ರೆಬೋದು ಕೋರಿವೇರಿ ಅಂತರಬನ ಶೇಬಾರಾಗಲ ವೈಡಲಾದನಗರ ರೀಬಾನ ಶೇಕೆ ರಿಬಾನದ ವೈಡಲಾದನ ರೋಕೋಲೋದ ರೇಖೆ ರಿಬಾನದನ ಶಬಾರಗಾಲದನಿ ಹಂತೋ ರೇಖೆ ರಿಬಾನದ ವೈಡಲಾದನಗನ ರೋಕೋಲೋಥೋ ರೇಬೆ ಶೆಕೇರಿ ಬನದನ ರೋಹೋಲೋಥೋ ರೇಬೆ ರಿಗಾಲ ವೈಡಲಾದನಗರ ರೇಬೆ ರೇಖೆ ರಿಬಾನ ಶಬಾರಕತ ರೋಕೋಲೋಥೋ ರೇಬೆ ಶೆಕೇರಿ ಬನದನಗನ ವೈಡಲಾವನಗರ ರೇಖೆ ಮಾನದ ಉರಮನಗದರಿ ಹಂತೋ ರೇಬೆ ರೇಬೆ ಅಪ್ಪ ನಿನ್ನ ಸಾನ್ನಿಧ್ಯ ಇಲ್ಲಿ ಏರ್ಪಡಲಿ ಕರ್ತನೆ, ನಿನ್ನ ಕೃಪೆ ಇಲ್ಲಿ ಏರ್ಪಡಲಿ, ನಿನ್ನ ದಯೆ ಇಲ್ಲಿ ಏರ್ಪಡಲಿ, ನಿನ್ನ ಪ್ರೀತಿ ಇಲ್ಲಿ ಏರ್ಪಡಲಿ ಯೇಸುವಿನ ನಾಮದಲ್ಲಿ ಕರ್ತನೆ. ಕೇಳ್ತಿರೋ 11 ಮಕ್ಕಳ ಮೇಲೆ ಯೇಸುವಿನ ಪ್ರೀತಿ ಇಲ್ಲಿ ಏರ್ಪಡಲಿ, ನಿನ್ನ ಅಭಿಷೇಕ ಇಲ್ಲಿ ಏರ್ಪಡಲಿ, ನಿನ್ನ ಅನ್ಯ ಭಾಷೆ ಇಲ್ಲಿ ಏರ್ಪಡಲಿ ಯೇಸುವಿನ ನಾಮದಲ್ಲಿ ಕರ್ತನೆ. ಅಪ್ಪ ಕೇಳಿಕೋ, ನಾನು ಕುಡಿತೇನೆ ಅಂತ ಹೇಳಿದಂತ ದೇವರು ಯೆಹೋವನ 11 ಹೇಳಲ್ಪಡ್ತಿದೆ, ನನ್ನ ಹೆಸರು ನೀವು ಏನನ್ನು ಕೇಳ್ಕೊಳ್ತೀರ ಅದು ನೀವು ಹೊಂದುವಿರಿ ಅಂತ. ನಜರೇತಿನ ಯೇಸುವಿನ ನಾಮದಲ್ಲಿ ಕರ್ತನೆ ಅಪ್ಪ ಒಪ್ಪಿಸಿ ಕೊಡ್ತೇನೆ, 11 ಮಕ್ಕಳಿನ ಕೈ ಅರ್ಪಿಸಿ ಕೊಡ್ತೇನೆ ಅಪ್ಪ ದೇವರೇ. ಯಾವ್ದನ್ನ ಪಾಪ ಮಾಡಿದ್ರೆ ಸೇವಕರ ವಿರೋಧವಾಗಿ ಅಥವಾ ತಂದೆ ತಾಯಿಗೆ ವಿರೋಧವಾಗಿ ಯಾರು ನನ್ನನ್ನು ನೋಡ್ತಾರೆ ನಾನು ಪಾಪ ಮಾಡಿದ್ದೀನಿ ಬಟ್ ಅದಕ್ಕೆ ಬಿಡುಗಡೆ ಕೊಡ್ತೇನೆ ಅಂತ ಯಾರನ್ನು ತಿಳ್ಕೊಳ್ತಾ ಇದ್ರೆ, ಕಣ್ಣಿನ ಆಸೆಗೋ ಶರೀರದ ಆಸೆಗೋ ಯಾರಾದ್ರೂ ಪಾಪ ಮಾಡಿದರೆ ದೇವರ ಮುಂದೆ ಒಪ್ಪಿಸಿಕೊಡಿ, ದೇವರು ತನ್ನ ರಕ್ತದಿಂದ ಬಿಡುಗಡೆ ಕೊಡುವಂತನಾಗಿದ್ದಾನೆ. ಒಪ್ಪಿಸಿಕೊಡಿ, ಈಗ ಪ್ರಾರ್ಥನೆ ಮಾಡಿ, ದೇವರೇ ನನಗೆ ಅದ್ಭುತ ಮಾಡಪ್ಪ, ನಾನು ಮಾಡಿದಂತ ಪಾಪವನ್ನು ನೋಡಿ ಕರ್ತನೆ. ನಿಮಗ್ ಗೊತ್ತಿರುತ್ತೆ ಆ ಪರ್ಸನಲ್ ಯಾವ ತಪ್ಪು ಮಾಡಿದಿರೋ ಅದು ನಿಮಗ್ ಗೊತ್ತಿರುತ್ತೆ. ಕೆಟ್ಟ ಮಾತಾಡಿದಿರೋ, ಸುಳ್ಳು ಮಾತಾಡಿದಿರೋ, ಅಥವಾ ಇನ್ನೊಂದೇನ್ ಮಾಡಿದಿರೋ ನನಗೆ ಗೊತ್ತಿಲ್ಲ, ನಿಮಗೆ ದೇವರಿಗೆ ಮಾತ್ರ ಅದು ಗೊತ್ತು. ದೇವರ ಮುಂದೆ ಒಪ್ಪಿಸಿಕೊಡಿ, ದೇವರೇ ನನಗೆ ಇವತ್ತು ನಾನು ಮಾಡ್ತಾರಂತ ಪಾಪಕ್ಕೆ ಅದು ಇವತ್ತೊಂದು ಬ್ರೇಕ್ ಥ್ರೂ ಉಂಟಾಗಲಿ ಯೇಸುವಿನ ನಾಮದಲ್ಲಿ, ಇವತ್ತೊಂದು ಅದ್ಭುತ ಉಂಟಾಗಲಿ. ಇವತ್ತಿರುವಂತ ಎರಿಕೋ ಕೋಟೆ ಯೇಸುವಿನ ನಾಮದಲ್ಲಿ, ಈ ಮಕ್ಕಳ ವಿರೋಧವಾಗಿ ನಿಂತಿರುವಂತ ಎರಿಕೋ ಕೋಟೆ ಯೇಸುವಿನ ಮುರಿಯಲ್ಪಡಲಿ. ಇಲ್ಲೊಂದು ಅದ್ಭುತ ಮಾಡಿ ಕರ್ತನೆ, ಇಲ್ಲೊಂದು ಅತಿಶಯ ಮಾಡಿ ಕರ್ತನೆ, ಈ ಮಕ್ಕಳ ಜೀವಿತದಲ್ಲಿ ಕರ್ತನೆ ಅಪ್ಪ. ಹಿಂದೆಂದು ಕಾಣುವಂತ ಅಭಿಷೇಕ ಈಗಲೇ ಇಳಿಯಲ್ಪಡಲಿ ಯೇಸುವಿನ ನಾಮದಲ್ಲಿ ಕರ್ತನೆ ಅಪ್ಪ ದೇವ್ರೆ. ಇವರೊಬ್ಬೊಬ್ಬರು ಕರ್ತನೆ ಅಪ್ಪ ದೇವ್ರೆ. ಅಪ್ಪ ಈ ಸಭೆಯಲ್ಲಿ ಸುವಾರ್ತಿಗಳು ಎದ್ದೇಳಲ್ಪಡಲಿ, ಪ್ರವಾದಿಗಳು ಎದ್ದೇಳಲ್ಪಡಲಿ ಕರ್ತನೆ. 5 ರೀತಿಯ ಸೇವಕರು ಈ ಸಭೆಯಲ್ಲಿ ಎದ್ದೇಳಲ್ಪಡಲಿ ಯೇಸುವಿನ ನಾಮದಲ್ಲಿ ಕರ್ತನೆ ಅಪ್ಪ ದೇವ್ರೆ. ರೀಬಾನದಗನ ವೈಡಲಾವನಗ ರೇಪೋರೋ ಶೇಕೆ ರಿಬಾ ರಾಧಾನೆ ಕೆರೆವೋ ರೀಹಂತ ರೋಕೋಲೋದ ರೀಹಂತರಬನ ಶಗಾಲದನ ನೀನು ಅದ್ಭುತ ಮಾಡಿ ಕರ್ತನೆ ಅಪ್ಪ ದೇವ್ರೆ. ಎಷ್ಟೊತ್ತು ಕಾಲ ಪರಿಶುದ್ಧಾತ್ಮನೆ ಕರ್ತನೆ ಅಪ್ಪ, ನನ್ನನ್ನು ಮರೆ ಮಾಡಿ ವಾಕಿಕೊಂಡು ಮಾತಾಡಿದಕ್ಕಾಗಿ ಸ್ತೋತ್ರ ಕರ್ತನೆ. ಮುಖ್ಯವಾಗಿ ಕರ್ತನೆ ಈ ಸ್ಥಳವನ್ನು ಕೊಟ್ಟು ಅಪ್ಪ ಪ್ರಾರ್ಥನೆ ಮಾಡಕ್ಕೆ ಕೊಟ್ಟಂತ ಸೇವಕರಿಗಾಗ್ಲಿ, ಸೇವಕರ ಕುಟುಂಬಕ್ಕಾಗ್ಲಿ ಕರ್ತನೆ, ಬಂದಿರೋ ಒಬ್ಬೊಬ್ಬರಿಗಾಗ್ಲಿ ಕರ್ತನೆ, ತಂದೆ ಮಗ ಪರಿಶುದ್ಧ ಹೆಸರಿನಲ್ಲಿ ಕರ್ತನೆ ಅಪ್ಪ ನಾನು ಬ್ಲೆಸ್ ಮಾಡ್ತೀನಿ ಯೇಸುವಿನ ನಾಮದಲ್ಲಿ ಕರ್ತನೆ ಅಪ್ಪ ದೇವರೇ. ಇವರ ಜೀವಿತದಲ್ಲಿ ಅಪ್ಪ ಇನ್ನೊಂದು ಸ್ಟೆಪ್ ಹತ್ತಲಿಕ್ಕೆ ನೀನ್ ಕೃಪೆ ತೋರಿಸು ಕರ್ತನೆ ಅಪ್ಪ, ನೀನ್ ದಯೆ ತೋರು ಕರ್ತನೆ ದೇವರು. ಎಲ್ಲರಿಗೂ ಹೇಳ್ತಾ ಇದಾರೆ ಎಕ್ಸೋಡಸ್ 14:14 ನೀನ್ ಸುಮ್ಮನಿರು, ನಾನು ನಿನ್ಗೋಸ್ಕರ ಯುದ್ಧ ಮಾಡ್ತೇನೆ. ನೀನು ವಿರೋಧವಾಗಿ ನಿಂತಿರುವಂತ ಎಲ್ಲ ಶತ್ರುವಿನ ಪ್ಲಾನ್ಗಳು, ಕೋಟೆಗಳು, ನೀವು ಸುಮ್ಮನೆ ಪ್ರಾರ್ಥನೆ ಮಾಡಿ ದೇವರು ಯುದ್ಧ ಮಾಡ್ತಾರೆ ನಿಮಗೋಸ್ಕರ. ದೇವರು ನಿಮಗೋಸ್ಕರ ಯುದ್ಧ ಮಾಡ್ತಾರೆ, ದೇವರು ನಿಮಗೋಸ್ಕರ ಯುದ್ಧ ಮಾಡ್ತಾರೆ, ದೇವರು ನಿಮಗೋಸ್ಕರ ಯುದ್ಧ ಮಾಡ್ತಾರೆ. ಈ ಸಭೆಗೆ ದೇವರು ಯುದ್ಧ ಮಾಡುವಂತರಾಗಿದ್ದಾರೆ ಅಪ್ಪ. ನೀನು ಮಾತನಾಡೋದಕ್ಕಾಗಿ ಸ್ತೋತ್ರ, ನೀನು ಕೃಪೆಯಲ್ಲಿ ಇರೋದಕ್ಕಾಗಿ ಸ್ತೋತ್ರ ಕರ್ತಾರೆ. ಸ್ತುತಿ ಘನ ಮಾನ ಮಹಿಮೆ ಇಲ್ಲಿ ಬಂದಂತ ಎಲ್ಲ ಸ್ತುತಿ ಘನ ಮಾನ ಮಹಿಮೆ ಕರ್ತನೆ ನೀನೊಬ್ಬನಿಗೆ ಸಲ್ಲಿಸುತ್ತಾ ಈ ಚಿಕ್ಕ ಪ್ರಾರ್ಥನೆ ಕೇಳಿ ಬೇಡಿ ಹೊಂದುತ್ತೇವೆ ಕರ್ತನೆ ಯೇಸುವಿನ ನಾಮದಲ್ಲಿ ಆಮೆನ್. ಸವಿಸ್ರಿ ಟೈಮ್ ಸ್ವಲ್ಪ ಜಾಸ್ತಿ ನಾನು ತಗೊಂಡೆ. ದೇವರು ನಿಮ್ಗೆ ಹೆಚ್ಚಾಗಿ ಎಲ್ಲರನ್ನ ಆಶೀರ್ವದಿಸಲಿ. ಇಷ್ಟೊಂದು ಕಾಲ ಎಲ್ಲ ಕುತ್ಕೊಂಡಿದ್ದೇನೆ. ಸಭೆ ಪಾಲಕರಿಗೂ ನನ್ನ ಇನ್ವೈಟ್ ಮಾಡಿದಂತ ಎಲ್ಲರಿಗೂ ದೇವರಿಗೆ ಮಹಿಮೆ ಉಂಟಾಗಲಿ. ಎಲ್ಲರೂ ದೇವರು ನಿಮ್ಗೆ ಹೆಚ್ಚಾಗಿ ಹೇರಳವಾಗಿ ಆಶೀರ್ವದಿಸಲಿ. ಆಮೇಲೆ